ನಮ್ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ನಾವು ಕರ್ನಾಟಕವನ್ನ ನಂಬರ್ 1 ರಾಜ್ಯ ಮಾಡಿದ್ದೇವೆ ಅಂತ. ಹೌದು, ನಂಬರ್ 1 ಆಗಿದೆ. ಆದ್ರೆ ಅಭಿವೃದ್ಧಿಯಲ್ಲ, ಸಾಲ ಮಾಡೋದ್ರಲ್ಲಿ. ಕೇಳಿ, ಪೂರ್ತಿ ವರ್ಷದಲ್ಲಿ ತಗೋಬೇಕಾದ ಸಾಲದ ಸುಮಾರು 90% ಸಾಲವನ್ನ ಕಾಂಗ್ರೆಸ್ ಸರ್ಕಾರ ಕೇವಲ 3 ತಿಂಗಳಲ್ಲಿ ಅಂದ್ರೆ Q4 ನಲ್ಲಿ ತಗೊಂಡಿದೆ. ಮೊದಲ 9 ತಿಂಗಳಲ್ಲಿ ಸಾಲ 12,000 ಕೋಟಿ, ಕೊನೆ 3 ತಿಂಗಳಲ್ಲಿ ಸಾಲ 93,000 ಕೋಟಿ, ಅಂದ್ರೆ ದಿನಕ್ಕೆ 1,000 ಕೋಟಿ ಸಾಲ. ಇದು ಹೈವೇ ಕಟ್ಟೋದಕ್ಕಲ್ಲ, ಸ್ಕೂಲ್ ಹಾಸ್ಪಿಟಲ್ ಕಟ್ಟೋದಕ್ಕೂ ಅಲ್ಲ, ಕೇವಲ ಸರ್ಕಾರ ನಡೆಸೋಕೆ. RBI, ICRA, ಡೆಕ್ಕನ್ ಹೆರಾಲ್ಡ್ ರಿಪೋರ್ಟ್ ಪ್ರಕಾರ ಭಾರತದ ಇತಿಹಾಸದಲ್ಲೇ ಯಾವ ರಾಜ್ಯವೂ ಇಷ್ಟು ದೊಡ್ಡ ಸಾಲವನ್ನ ಒಂದೇ ತ್ರೈಮಾಸಿಕದಲ್ಲಿ ತಗೊಂಡಿಲ್ಲ. ಬಟ್ ಇವತ್ತು ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆ ಸಾಧನೆ ಮಾಡಿದೆ. ಇವತ್ತು ಕರ್ನಾಟಕದ ಒಟ್ಟು ಸಾಲ 7.6 ಲಕ್ಷ ಕೋಟಿ ಮೀರಿದೆ. ಅದು GSDP ಯ 25% ಹತ್ರ ಹೋಗಿದೆ. 25% ದಾಟಿದ್ರೆ ಏನಾಗುತ್ತೆ ಗೊತ್ತಾ? ರಾಜ್ಯಕ್ಕೆ ಎಮರ್ಜೆನ್ಸಿ ಬಂದಾಗ ಸ್ಪಂದಿಸೋ ಶಕ್ತಿ ಇರಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಮುಂದಿನ ಸರ್ಕಾರಕ್ಕೂ ನಮ್ಮ ಮಕ್ಕಳಿಗೂ ಬೀಳೋ ಸಾಲ. ಇನ್ನೊಂದು ಫ್ಯಾಕ್ಟ್ ಕೇಳಿ, ಈ ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ಪೂರ್ತಿ ದೇಶದ ಎಲ್ಲಾ ರಾಜ್ಯಗಳು ಸೇರಿ 5 ಟ್ರಿಲಿಯನ್ ಸಾಲ ತಗೊಳ್ಬಹುದಿತ್ತು. ಅದರಲ್ಲಿ ಕರ್ನಾಟಕ ಒಂದೇ 93,000 ಕೋಟಿ ಸಾಲ ತಗೊಂಡಿದೆ. ಅಂದ್ರೆ ಪೂರ್ತಿ ದೇಶದ ಸಾಲದ 19% ಅಷ್ಟು ಕೇವಲ ಕರ್ನಾಟಕದ ಮೇಲಿದೆ. ಇದು ಕೋಇನ್ಸಿಡೆನ್ಸ್ ಅಲ್ಲ, ಕಾಂಗ್ರೆಸ್ ಗವರ್ನೆನ್ಸ್ ಫೇಲಿಯರ್. ಕಾಂಗ್ರೆಸ್ ಹೇಳ್ತಾ ಇದೆ ಗ್ಯಾರಂಟಿ ಅಂತ, ಆದ್ರೆ ಬಜೆಟ್ ಹೇಳ್ತಾ ಇರೋದು ಎಲ್ಲಾ ಗ್ಯಾರಂಟಿಗಳು ಸಾಲದ ಹಣವೇ ಅಂತ. ಗೃಹಲಕ್ಷ್ಮಿ 17,000 ಕೋಟಿ, ಗೃಹಜ್ಯೋತಿ 8,900 ಕೋಟಿ, ಅನ್ನಭಾಗ್ಯ 7,300 ಕೋಟಿ, ಶಕ್ತಿ 3,200 ಕೋಟಿ. ಇವುಗಳಿಂದ ಆದಾಯ ಜಾಸ್ತಿ ಆಗ್ಲಿಲ್ಲ, ಖರ್ಚು ಮಾತ್ರ ರಾಕೆಟ್ ತರ. ರೆವೆನ್ಯೂ ಸರ್ಪ್ಲಸ್ ಇದ್ದ ಕರ್ನಾಟಕ ಇವತ್ತು 9,000 ಕೋಟಿಗೂ ಅಧಿಕ ಡೆಫಿಸಿಟ್ ಇದೆ. ಇದನ್ನ ವೆಲ್ಫೇರ್ ಅಂದ್ರೆ ತಪ್ಪು. ಆದಾಯ ಇಲ್ಲದೆ ಖರ್ಚು ಮಾಡೋದು ಎಮರ್ಜೆನ್ಸಿ ಇದ್ರೆ ಓಕೆ, ಇಲ್ಲಾಂದ್ರೆ ರಾಜ್ಯದ ಜನರಿಗೆ ಮೋಸ ಮಾಡ್ದಂಗೆ. ಈ ಹಿಂದೆ ಇದ್ದ ಸರ್ಕಾರಗಳು ಕೂಡ ಸಾಲ ತಗೊಂಡಿವೆ, ಇಲ್ಲ ಅಂತಿಲ್ಲ. ಆದ್ರೆ ಅವರು ರಸ್ತೆ, ರೈಲು, ನೀರಾವರಿ ಈ ಕೆಲಸ ಮಾಡಕ್ಕೆ ತಗೊಂಡಿರೋದು. ಆದ್ರೆ ಕಾಂಗ್ರೆಸ್ ಸಾಲ ತಗೋತಾ ಇರೋದು ಉಸಿರಾಡೋಕೆ. ಇದು ಎಕನಾಮಿಕ್ ಮಾಡಲ್ ಅಲ್ಲ, ಕ್ರೆಡಿಟ್ ಕಾರ್ಡ್ ಎಕಾನಮಿ. ಇವತ್ತು ₹1 ಸಾಲ ತಗೊಂಡು ಖರ್ಚು ಮಾಡಿದ್ರೆ ನಾಳೆ ₹2 ಕಟ್ಟಬೇಕು. ಯಾವ ರಾಜಕಾರಣಿಗಳು ಅವರ ಮನೆಯಿಂದ ಕಟ್ಟಲ್ಲ, ನಮ್ಮ ಜನಗಳ ದುಡ್ಡಿಂದಾನೇ ವಾಪಸ್ ಕಟ್ಟೋದು. ಕಾಂಗ್ರೆಸ್ ಸರ್ಕಾರ ಹೋಗ್ಬೋದು, ಆದ್ರೆ ಈ ಸಾಲ ಪ್ರತಿ ಕನ್ನಡಿಗನ ಮೇಲೆ ಉಳಿತದೆ.